ಸ್ವಲ್ಪ ಮಸಾಲೆ ಹಾಕಿ ಮಾಡಿದ ತುಂಬ ರುಚಿಯಾದ ಚಿಕನ್ ಡ್ರೈ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ನಾನು 1 kg ಚಿಕನ್ ತೆಗೆದುಕೊಂಡಿದ್ದೇನೆ. ಬೋನ್ಲೆಸ್ ಯಾವುದು ಸಹ ತೆಗೆದುಕೊಂಡು ಮಾಡ್ಬೋದು. ನೋಡಿ, 1.5 ಚಮಚದಷ್ಟು ಕೆಂಪು ಮೆಣಸಿನ ಪುಡಿ. ನಿಮಗೆ ಖಾರ ಜಾಸ್ತಿ ಬೇಕನ್ನಿಸಿದರೆ ಹಾಕ್ಕೊಳ್ಬೋದು. ನಾನು 1.5 ಟೇಬಲ್ ಸ್ಪೂನ್ ಹಾಕಿದ್ದೇನೆ. ಹಾಗೆಯೇ 1.5 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಪುಡಿ, ಮನೆಯಲ್ಲೇ ಮಾಡಿದ ಕೊತ್ತಂಬರಿ ಪುಡಿ ಇದು. ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಕರಿಮೆಣಸಿನ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲ ಪೌಡರ್. ಅದೇ ರೀತಿ ಬ್ಲ್ಯಾಕ್ ಸಾಲ್ಟ್ ಇದೆ ನೋಡಿ, ಅದು ಅರ್ಧ ಚಮಚದಷ್ಟು ಹಾಕಿದ್ದೇನೆ ನಾನು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1.5 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು ಇಡೀ ಲಿಂಬೆ ರಸ ಬೇಕು. ಟೊಮೆಟೊ ಹಾಕೋದಿಲ್ಲ, ಹಾಗಾಗಿ ಒಂದು ಇಡೀ ಲಿಂಬೆ ರಸ ಬೇಕಾಗ್ತದೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಗೆ ಇಷ್ಟ ಆಯ್ತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಲಿಂಬೆ ರಸದ ಇದರಲ್ಲಿ ಲಿಂಬೆ ಬೀಜ ಇತ್ತು ಅದರಲ್ಲಿ, ಅದನ್ನು ತೆಗೆದೆ ನಾನು, ಇಲ್ಲಾಂದರೆ ಕಹಿ ರುಚಿ ಬರ್ತದೆ. ಇದನ್ನೆಲ್ಲ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಸ್ವಲ್ಪ ಕೈಯಲ್ಲಿ ಅದನ್ನು ಚೆನ್ನಾಗಿ ಹಿಡಿದು ಮಸಾಜ್ ಮಾಡಿದ ಹಾಗೆ ಮಾಡಿ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕು ಇದನ್ನು. ಇದು ನೋಡಿ, ಈಗ ಮ್ಯಾರಿನೇಟ್ ಆಗಿದೆ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದರೆ ಕಲರ್ ಇನ್ನಷ್ಟು ಚೆನ್ನಾಗಿ ಬರ್ತದೆ ಇದರದ್ದು. ನೋಡಿ, ಮ್ಯಾರಿನೇಟ್ ಆಗಿದೆ ಅಲ್ಲ. ಈಗ ಒಂದು 3 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಯಾವುದೇ ಎಣ್ಣೆಯನ್ನು ಉಪಯೋಗಿಸ್ಬೋದು. ಒಂದು ಸಣ್ಣ ಚಮಚ ಸಾಸಿವೆ, ಮತ್ತು ಒಂದು ಸಣ್ಣ ಚಮಚ ಬಡೆ ಸೊಪ್ಪಿದೆ ನೋಡಿ, ಫೆನಲ್ ಸೀಡ್ ಅದು. ಹಾಗೆ ಒಂದು ಸಣ್ಣ ಚಮಚ ಜೀರಿಗೆ, ಒಂದು ಸಣ್ಣ ತುಂಡು ಇದು ಚಕ್ಕೆದ್ದು, ಮತ್ತು ಕೆಂಪು ಬ್ಯಾಡಿಗೆ ಮೆಣಸಿದೆ ನೋಡಿ, ಅದನ್ನು ಕಟ್ ಮಾಡಿ ಒಂದು 3 ಬ್ಯಾಡಿಗೆ ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ. ಜಾಸ್ತಿ ಸ್ವಲ್ಪ ಖಾರ ಇಷ್ಟ ಇದ್ದವರು ಖಾರಕ್ಕೋಸ್ಕರ ಜಾಸ್ತಿ ಹಾಕ್ಕೊಳ್ಬೋದು. ಒಂದು 3-4 ಎಸಳು ಕರಿಬೇವು. ಇದೆಲ್ಲ ಸಾಸಿವೆ ಚಟಪಟ ಅಂದಾದ ಮೇಲೆ ಹಾಕಲಿಕ್ಕೆ. ಈಗ ನೋಡಿ, ಒಂದು ದೊಡ್ಡ ಈರುಳ್ಳಿಯನ್ನು ನಾನು ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಹಾಕಿದ್ದೇನೆ. ಇದು ಸ್ವಲ್ಪ ಬಾಡುವವರೆಗೆ, ಅದರ ಬಣ್ಣ ನೋಡಿ ಗೊತ್ತಾಗ್ತದೆ, ಬಾಡುವವರೆಗೆ ಹುರಿಬೇಕು. ಮಧ್ಯಮ ಉರಿಯಲ್ಲಿ, ಮೀಡಿಯಮ್ ಫ್ಲೇಮಲ್ಲಿ. ಒಂದು ಹಿಡಿಯಷ್ಟು ಗೇರು ಬೀಜ ಹಾಕಿದ್ದೇನೆ ನಾನು ಇದಕ್ಕೆ. ಅದು ನಡುವೆ ತಿನ್ನಲಿಕ್ಕೆ ಸಿಗುವಾಗ ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಈಗ ನಾವು ಮ್ಯಾರಿನೇಟ್ ಮಾಡಿಟ್ಟ ಚಿಕನ್ ಇದೆ ನೋಡಿ, ಅದನ್ನು ಹಾಕಿ ಒಂದು 5ರಿಂದ 7 ನಿಮಿಷ ಇದನ್ನು ಹೈ ಫ್ಲೇಮಲ್ಲಿ ನಾವು ಈಗ ಹುರಿಬೇಕು, ಫ್ರೈ ಮಾಡಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಆದ ಕೂಡಲೇ ತನ್ನ ಪಿಂಕ್ ಬಣ್ಣ ಬಿಟ್ಟದು ಬಿಳಿ ಆಗ್ತದೆ ನೋಡಿ. ಇವಾಗ ನೋಡಿ, ಚೆನ್ನಾಗಿ ಹುರಿದಿದ್ದೇನೆ ಇದನ್ನು. ಎಲ್ಲ ಪೀಸ್ ಸಹ ಚೆನ್ನಾಗಿ ಬಿಳಿ ಆಗಿದೆ. ಈಗ ನಾವು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ, ಅರ್ಧ ಲೋಟ ಸಾಕಾಗ್ತದೆ. ನಂತರ ಮೆಲ್ಲ ಉರಿಯಲ್ಲಿಟ್ಟು ಇದನ್ನು ಬೇಯಿಸಬೇಕು. ಮುಚ್ಚಳ ಮುಚ್ಚಿ 1-2 ಸಲ ಬಿಸಿ ಆಗಲಿಕ್ಕೆ ಅಂತ ಬಿಡುವ. ಸ್ವಲ್ಪ ಹಬೆ ಬರುವಾಗ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ನಾವು ಇದನ್ನು ಬೇಯಲಿಕ್ಕಿಡುವ. ಒಂದು 1/4 ಗಂಟೆಯಲ್ಲಿ ರೆಡಿ ಆಗ್ತದೆ. ಇದನ್ನು ಮಿಕ್ಸ್ ಮಾಡುವ. ಉಪ್ಪು ನಾವು ಮ್ಯಾರಿನೇಟ್ ಮಾಡುವಾಗಲೇ ಹಾಕಿದ್ದೇವೆ, ನಂತರ ರುಚಿ ನೋಡಿ ಹಾಕ್ಕೊಳ್ಬೋದು. ನೀರು ಕಡಿಮೆ ಹಾಕಿರೋದ್ರಿಂದಾಗಿ ನಾವು ಲೋ ಟು ಮೀಡಿಯಮ್ ಹೀಟಲ್ಲಿ ಬೇಯಿಸಬೇಕು. ಮತ್ತು ನಡುವೆ ಚೆಕ್ ಮಾಡಿ ನೋಡಿಕೊಳ್ಬೇಕು. ಮುಚ್ಚಳ ಮುಚ್ಚಿ ಬೇಯಿಸುವಾಗ ಅದು ಕೋಳಿ ನೋಡಿ ನೀರು ಬಿಟ್ಟಿದೆ ನೋಡಿ, ಅದೇ ಸಾಕಾಗ್ತದೆ ಬೇಯಲಿಕ್ಕೆ. ಇವಾಗ ಒಂದು ಸಲ ಚೆಕ್ ಮಾಡಿ ನೋಡುವ ಕೋಳಿ ಚೆನ್ನಾಗಿ ಬೆಂದಿದೆ ಅಂತ. 1/4 ಗಂಟೆ ಆಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದರಲ್ಲಿರುವ ನೀರನ್ನು ಆರಲಿಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. ಮೀಡಿಯಮ್ ಹೀಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು ಸಲ ಮುಚ್ಚಳ ಮುಚ್ಚಿ ಬೇಯಲಿಕ್ಕಿಡುವ ಪುನಃ. ನೋಡಿ, ಡ್ರೈ ಆಗ್ತಾ ಬಂತು. ಇವಾಗ ನಾನೊಂದೆರಡು ಕಾಯಿ ಮೆಣಸನ್ನು ಹಾಕ್ತೇನೆ. ಸ್ವಲ್ಪ ನೀರಿದೆ. ಇವಾಗ ನೋಡಿ, ಡ್ರೈ ಆಯಿತು, ಚೆನ್ನಾಗಿ ಡ್ರೈ ಆಯಿತು. ಈಗ ಇಷ್ಟಾದರೆ ಸಾಕಾಗ್ತದೆ. ಈ ರೆಸಿಪಿ ಮಾಡಲಿಕ್ಕೆ ತುಂಬ ಸುಲಭ, ಕೋಳಿಯ ರೆಸಿಪಿ, ಹಾಗೂ ಅಷ್ಟೇ ರುಚಿ ಕೂಡ ಇದೆ. 1-2 ಎಸಳು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಾಕುವ ಕೊನೆಗೆ. ರೋಸ್ಟ್ ಮಾಡಿಟ್ಟ ಕಸೂರಿ ಮೇಥಿಯನ್ನು 1 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಹಾಕಿದೆ. 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ. ಇಲ್ಲಿಗೆ ಕೋಳಿ ಡ್ರೈ ರೆಸಿಪಿ ರೆಡಿ ಆಯಿತು.
ತುಂಬ ರುಚಿಯಾಗಿ ಬರ್ತದೆ. ನೀವೊಂದು ಸಲ ಟ್ರೈ ಮಾಡಿ ಖಂಡಿತ ನೋಡಿ. ಇನ್ನೊಂದು ಸಲ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತದೆ. ಹಾಗಾದರೆ ನಾಳೆ ಮತ್ತೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಧನ್ಯವಾದ.